ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಸಿದ್ದರಾಮಯ್ಯನವರು ಯುದ್ಧ ಬೇಡ ಅಂತ ಒಂದು ಮಾತನ್ನ ಹೇಳಿದ್ರು ಸರ್. ಅವರು ಯುದ್ಧ ಬೇಡ ಅನ್ನೋದಕ್ಕೂ ಕಾರಣ ಬಂದು ಅವ್ರಿಗೂ ವೋಟ್ ಬ್ಯಾನ್. ಆ ವೋಟ್ ಬ್ಯಾನ್ಗೋಸ್ಕರ ಅವರು ಯುದ್ಧ ಬೇಡ ಅಂತಾರೆ. ಸಿದ್ದರಾಮಯ್ಯನವ್ರದ್ದು ಇನ್ನೊಂದು ಕಾಂಟ್ರವರ್ಸಿ ಆಯ್ತು. ಅವ್ರಿಗೆ ಕುಂಕುಮ ಇಡೋಕೆ ಹೋದ್ರೆ ಲೇಡೀಸ್ಗಳು ಇಸ್ಕೊಳ್ತಾ ಇರ್ಲಿಲ್ಲ. ಅಂದ್ರೆ ಇವಾಗ ಸಿಂಧೂರ ಅಂದ್ಬಿಟ್ಟು ಯಾವ ಮಾಡಿದ್ರು, ಕುಂಕುಮ ಇಟ್ಕೊಂಡು ಆಕ್ಚುಲಿ ಪ್ರೆಸ್ ಮೀಟ್ ಅನ್ನ ಮಾಡಿದ್ರು. ಸರ್, ಅದೇ ಅವ್ರ ರಾಜಕೀಯ ಇದನ್ನ ಬ್ಯಾನ್ ಮಾಡ್ತಾ ಇದ್ದಾರೆ, ರೆಗ್ಯುಲರ್ ಆಗಿ ಮಾಡ್ತಾರೆ. ಯಾಕಂದ್ರೆ ಈ ಕಡೆ ಬಿಟ್ರೆ ನಮ್ಮ ಹಿಂದೂ ಅವ್ರು ಬಿಟ್ರೂ ಅದೂ ಭಯ ಇದೆ, ಈ ಕಡೆ ಮುಸ್ಲಿಂ ಅವ್ರು ಬಿಟ್ರೆ ಅವ್ರಿಗೆ ವೋಟ್ ಬ್ಯಾನ್ಗೂ ಭಯ ಇದೆ. ಅವರು ಎರಡು ಕಡೆನೂ ಹೋಗಕ್ಕೆ ಇಲ್ಲದೆ ಇರೋದ್ರೆ ಎರಡು ಕಡೆನೂ ಒದ್ದಾಡ್ತಾ ಇದ್ದಾರೆ ಅಷ್ಟೇ, ಬೇರೆ ಏನಿಲ್ಲ. ಅವರು ಧರ್ಮ ಅಂತ ಇಲ್ಲ ಅವ್ರು ನಾವು ಚೆನ್ನಾಗಿದ್ದೀವ, ನಮ್ಮ ದೇಶ ಚೆನ್ನಾಗಿದ್ಯಾ, ನಮ್ಮ ಜನ ಚೆನ್ನಾಗಿದ್ದಾರಾ, ನಮ್ಮ ಇದ್ರ ಚೆನ್ನಾಗಿದೆ, ಅದು ಮಾತ್ರ ನೋಡ್ತಾರೆ. ಏನೇ ಒಳ್ಳೆಯವರು ಇದ್ರೂ ಅವ್ರ ಮನಸ್ಸಲ್ಲಿ ಒಂದು ಪಾಯಿಂಟ್ ಇದ್ದೇ ಇರ್ತದೆ, ಅವ್ರಿಗೂ ಬಂದು ಒಂದು ಪಾಯಿಂಟ್ ಇರ್ತದೆ. ಅವರು ಎಂಥ ಮುಸ್ಲಿಂ ಆಗಿರಲಿ ಅವ್ರದ್ದು ಒಂದು ಧರ್ಮ ಕಾಯ್ತಾ ಇದೆ. ನಾವೆಲ್ಲ ನಮ್ಮ ಧರ್ಮದಲ್ಲಿ ಯಾವನೋ ಸರಿಗಿಲ್ಲ ಅಂದರೆ ನೀನು ಸರಿಗಿಲ್ಲ ಹೋಗ ಉಗಿದ್ಬಿಟ್ಟು ಹೋಗ್ತೀವಿ. ಅವ್ರು ಹಂಗಲ್ಲ, ಅವ್ರ ಧರ್ಮ ಅವ್ನು ಸರಿಗಿಲ್ಲ ಅಂದ್ರೂ ಅವ್ರ ಧರ್ಮದಲ್ಲೂ ಅವನು ತಿರ್ಗಾ ಕರ್ಕೊಂಡ್ಬಂದು ಇಟ್ಕೊತಾರೆ. ನಮ್ಮವ್ರಿಗೆ ಬುದ್ಧಿ ಇಲ್ಲ. ನಮ್ಮವ್ರಿಗೆ ಯಾರು ಇವಾಗ ನಾವೇಲಿಲ್ವಾ, ಒಳ್ಳೆಯವನಂದ್ರೆ ಅವ್ರು ಒಳ್ಳೆಯವನ ಜೊತೆಲಿ ಹೋಗ್ತೀವಿ. ನಮ್ಮವರು ಕೆಟ್ಟವನು ಅಂದರೆ ಕೆಟ್ಟವನು ಬಿಟ್ಬಿಡ್ತೀವಿ. ಅವ್ರು ಕೆಟ್ಟವರು ಇಟ್ಕೊಡ್ತಾರೆ, ಒಳ್ಳೆಯವರು ಇಟ್ಕೊಡ್ತಾರೆ. ನಾಳೆ ದಿವಸ ಒಳ್ಳೆಯವನು ಬಿಟ್ಬಿಡ್ತಾರೆ, ಕೆಟ್ಟವನು ಇಟ್ಕೊತಾರೆ ಪಕ್ಕದಲ್ಲಿ. ನಮ್ಮ ಹಿಂದೂ ಅವ್ರು ಕರೆಕ್ಟ್ ಆಗಿದ್ರೆ ಅವರು ಇಷ್ಟು ಬರೋದಕ್ಕೆ ಚಾನ್ಸೇ ಇಲ್ಲ. ಪಾಕಿಸ್ತಾನ ಮತ್ತೆ ಇಂಡಿಯಾ ಯುದ್ಧ ನಡೀತಾ ಇದೆ. ಒಬ್ಬ ನಾಗರಿಕರಾಗಿ ನಿಮ್ಮ ಅಭಿಪ್ರಾಯ ಏನು ಸರ್? ಸರ್, ಯುದ್ಧ ಮಾಡೋದು ದೊಡ್ಡ ವಿಷಯ ಅಲ್ಲ. ಅವ್ರು ಮಾಡ್ತಾ ಇರೋದು ಇವರು ಇದಕ್ಕೆ ಹೋಗಿರೋದ್ರಿಂದ, ಇವ್ರು ಮಾಡಿರೋದ್ರಿಂದ, ದಾಳಿ ಮಾಡಿರೋದ್ರಿಂದ ಅವರು ಯುದ್ಧಕ್ಕೆ ಹೋಗಿರೋದು. ಅದಕ್ಕೆ ಇವರು ಏನಕ್ಕೆ ಡಿಸಿಷನ್ ತೊಗೊಂಡಿದ್ದಾರೆ ಅಂದರೆ, ಮೋದಿಯವರು ಒಳ್ಳೆ ಡಿಸಿಷನ್ನೇ ತೊಗೊಂಡಿರೋದು. ಅವರು ಸುಮ್ಮನೆ ತೊಗೊಂಡಿಲ್ಲ. ನಮ್ಮ ಜನ ಇಷ್ಟು ಜನ ಹೋಗಿದ್ದಾರಲ್ಲ ಅಮಾಯಕರು, ಹೋಗಿ ಸುಮ್ಮನೆ ನೋಡೋಕೆ ಹೋಗಿರೋರು ಸತ್ತಿರೋದ್ರಿಂದ ಅವ್ರ ಫ್ಯಾಮ್ಲಿಗೋಸ್ಕರ ಅವರು ಈ ಥರ ನೆಕ್ಸ್ಟು ಮಾಡಬಾರ್ದು. ಇವಾಗ ಇದೇ ಥರ ಬಿಟ್ಕೊಂಡು ಹೋಗ್ತಾ ಇದ್ರೆ ನಾಳೆ ದಿವಸ ಇನ್ನೂ ಜಾಸ್ತಿ ಅಂತೂ ಆಗುತ್ತೆ. ಇವಾಗಲೇ ಅವ್ರನ್ನ ಏನೇನು ಮಾಡಬೇಕು ಇವಾಗಲೇ ತಡೆದು ನಿಲ್ಲಿಸ್ಬೇಕು. ಆದರೆ ಈಗ ನೋಡಿ, ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಸಿದ್ದರಾಮಯ್ಯನವರು ಯುದ್ಧ ಬೇಡ ಅಂತ ಒಂದು ಮಾತನ್ನ ಹೇಳಿದ್ರು ಸರ್. ಅವರು ಯುದ್ಧ ಬೇಡ ಅನ್ನೋದಕ್ಕೂ ಕಾರಣ ಬಂದು ಅವ್ರಿಗೂ ವೋಟ್ ಬ್ಯಾನ್. ಆ ವೋಟ್ ಬ್ಯಾನ್ಗೋಸ್ಕರ ಅವರು ಯುದ್ಧ ಬೇಡ ಅಂತಾರೆ. ನಮಗೆ ವೋಟ್ ಅವರು ಅಂತ ಇಲ್ಲ, ಕಾಂಗ್ರೆಸ್ ಅಂತಲ್ಲ, BJP ಅಂತಲ್ಲ, ನಿರ್ಧಾರ ಕರೆಕ್ಟಾಗಿ ತಗೊಂಡಿದ್ದಾರಲ್ಲ, ಅದಕ್ಕೆ ಯಾರೇ ಇರಲಿ ನ್ಯಾಯ ಇರಬೇಕು. ಅವರು ಮುಸ್ಲಿಂ ಅವರು ಆಗಿರಲಿ, ಹಿಂದೂ ಅವ್ರಲ್ಲಿರಲಿ, ನ್ಯಾಯ ಇರಬೇಕು. ಅವ್ರು ಮಾಡ್ತಾ ಇರೋದೆಲ್ಲ ತುಂಬ ಅನ್ಯಾಯ ಮಾಡ್ತಾಯಿದ್ರು. ಅನ್ಯಾಯಗೋಸ್ಕರ ಅವರು ಇದು ಮಾಡ್ತಾಯಿದ್ದಾರೆ, ಬೇರೆ ಏನಿಲ್ಲ. ಅವ್ರು ಮಾಡ್ತಾ ಇರೋದು ಒಳ್ಳೆ ಕೆಲಸಕ್ಕೆ ಮಾಡ್ತಾ ಇರೋದು. ಈಗ ಸಿದ್ದರಾಮಯ್ಯನವ್ರದ್ದು ಇನ್ನೊಂದು ಕಾಂಟ್ರವರ್ಸಿ ಆಯ್ತು. ಅವ್ರಿಗೆ ಕುಂಕುಮ ಇಡೋಕೆ ಹೋದ್ರೆ ಲೇಡೀಸ್ಗಳು ಇಸ್ಕೊಳ್ತಾ ಇರ್ಲಿಲ್ಲ. ಅಂದ್ರೆ ಇವಾಗ ಸಿಂಧೂರ ಅಂದ್ಬಿಟ್ಟು ಯಾವಾಗ ನಮ್ಮ ಮೋದಿ ಅವರು ಸ್ಟಾರ್ಟ್ ಮಾಡಿದ್ರು, ಕುಂಕುಮ ಇಟ್ಕೊಂಡು ಆಕ್ಚುಲಿ ಪ್ರೆಸ್ ಮೀಟ್ ಅನ್ನ ಮಾಡಿದ್ರು. ಅದೇ ಅವ್ರ ರಾಜಕೀಯ ಇದನ್ನ ಬ್ಯಾನ್ ಮಾಡ್ತಾ ಇದ್ದಾರೆ, ರೆಗ್ಯುಲರ್ ಆಗಿ ಮಾಡ್ತಾರೆ. ಯಾಕಂದ್ರೆ ಈ ಕಡೆ ಬಿಟ್ರೆ ನಮ್ಮ ಹಿಂದೂ ಅವ್ರು ಬಿಟ್ರೂ ಅದೂ ಭಯ ಇದೆ, ಈ ಕಡೆ ಮುಸ್ಲಿಂ ಅವ್ರು ಬಿಟ್ರೆ ಅವ್ರಿಗೆ ವೋಟ್ ಬ್ಯಾನ್ಗೂ ಭಯ ಇದೆ. ಅವರು ಎರಡು ಕಡೆನೂ ಹೋಗಕ್ಕೆ ಇಲ್ಲದೆ ಇರೋದ್ರೆ ಎರಡು ಕಡೆನೂ ಒದ್ದಾಡ್ತಾ ಇದ್ದಾರೆ ಅಷ್ಟೇ, ಬೇರೆ ಏನಿಲ್ಲ. ಅವರು ಒಂದು ಈ ಕಡೆ ಸಪೋರ್ಟ್ ಮಾಡೋಕ್ಕೂ ಆಗ್ತಾಯಿಲ್ಲ, ಈಗ ಒಂದು BJP ಅವ್ರಿಗೂ ಸಪೋರ್ಟ್ ಮಾಡೋಕ್ಕಾಗ್ತದೆ, ಹಿಂದೂಗೂ ಸಪೋರ್ಟ್ ಮಾಡೋಕ್ಕಾಗ್ತಾಯಿಲ್ಲ. ಅವರು ಈ ಕಡೆ ಹಿಂದೂಗೆ ಸಪೋರ್ಟ್ ಮಾಡಿದ್ರೆ ವೋಟ್ ಹೋಗುತ್ತೆ. ಎರಡು ಕಡೆನೂ ಅವರು ಇದರಿಂದ ಅವರು ಒದ್ದಾಡ್ತಾ ಇದ್ದಾರೆ, ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ 100%. ಯಾಕಂದರೆ ಅವ್ರು ಮಾಡ್ತಾ ಇರೋದು ಅನ್ಯಾಯ ಮಾಡಿರೋದು, ನಮ್ಮ ಹಿಂದೂ ಜನಕ್ಕೆ ಮಾಡಿರೋದು ಅನ್ಯಾಯ. ಅದಕ್ಕೋಸ್ಕರನ ನಾನು ಮುಸ್ಲಿಂ ಅವ್ರಿಗಂತ ಹೇಳ್ತಾ ಇಲ್ಲ, ಅವ್ರು ಪಾಕಿಸ್ತಾನ ಅವ್ರಿಗಂತ ಹೇಳಿಲ್ಲ. ಅವ್ರು ಮಾಡಿರೋರಿಗೆ ಅವ್ರು ಇರಬಾರ್ದು, ಉಗ್ರವರು ಇರಬಾರ್ದು. ನಮ್ಮ ಮೋದಿ ಡಿಸಿಷನ್ ತೊಗೊಂಡಿರೋದು ಒಳ್ಳೆ ಡಿಸಿಷನ್ ತೊಗೊಂಡಿದ್ದಾರೆ, ಒಳ್ಳೆ ಪಾಠ ಕೊಡ್ತಾ ಇದ್ದಾರೆ. ಇನ್ನೊಂದು ಅವ್ರಿಗೆ ಭಯ ಇರಬೇಕು, ಪದೇ ಪದೇ ನಮ್ಮ ಇಂಡಿಯಾ ಮೇಲೆ ಬರ್ತಾ ಇದ್ದಾರೆ ಅವರು, ಅದಕ್ಕೆಲ್ಲ ಒಂದು ಪಾಠ ಇರಬೇಕು. ಇಲ್ಲ ಅಂದರೆ ನಾಳೆ ತೊಂದರೆ, ನಮಗೆ ಎಲ್ಲರಿಗೂ ತೊಂದರೆ ಬರುತ್ತೆ. ಇಲ್ಲಿರೋರು ಒಳ್ಳೆಯವ್ರಿಗೂ ಕೆಟ್ಟ ಹೆಸರು ಬರುತ್ತೆ. ಆರ್ಮಿ ಬಂದು ಇಷ್ಟು ದಿನ ಅವರು ಕಾಯ್ತಾ ಇದ್ರು. ಯಾರು ನಮ್ಮ ಸೆಂಟ್ರಲ್ಲಿಂದ ನಮಗೆ ಇನ್ಫಾರ್ಮೇಷನ್ ಅವ್ರಿಗೆಲ್ಲ ಗೊತ್ತು, ಇವರು ತಪ್ಪು ಮಾಡ್ತಾ ಇದ್ದಾರೆ ಅಂತ ಗೊತ್ತು, ಪಾಕಿಸ್ತಾನ ತಪ್ಪು ಮಾಡ್ತಾ ಇದ್ದಾರೆ ಅಂತ ಎಲ್ಲರಿಗೂ ಗೊತ್ತು. ಅವರು ಡಿಸಿಷನ್ ತಗೊಳಕ್ಕೆ ಆಗ್ತಾ ಇಲ್ಲ. ಸೆಂಟ್ರಲಿಂದ PM ಇಂದ ಅವ್ರಿಗೂ ಪರ್ಮಿಷನ್ ಸಿಗೋ ತನಕ ಅವ್ರು ಕಾಯ್ತಾ ಇದ್ರು. ಇವಾಗ ಸಿಕ್ತು, ಅವ್ರಿಗೆ ರೈಟ್ ಟೈಮ್ ಕೊಟ್ಟಿದ್ದಾರೆ. ಅವ್ರು ತಗೊಂಡಿರೋ ಡಿಸಿಷನ್ ಪಕ್ಕಾ 100% ರೈಟ್ ಟೈಮ್. ಇವಾಗ ಮಾಡಿದ್ರೇ ಅದಕ್ಕೆ ಉತ್ತರ ನಾವು ಕೊಡ್ತಾ ಇರೋದು, ಇಲ್ಲಾಂದ್ರೆ ತುಂಬ ಕಷ್ಟ. ನಮ್ಮ ಇದಕ್ಕೆ ನಾವು ಮಾಡಲೇಬೇಕು. ಒಂದೇ ಒಂದು ಕಾರಣ ಏನು ಗೊತ್ತಾ, ಆ ಕಾಲದಿಂದ ಅವ್ರು ಏನು ಮಾಡ್ತಾ ಇರೋದು, ಇಡೀ ಪಾಪ್ಯುಲೇಷನ್ ಮಾಡಿ ವರ್ಲ್ಡೇ ನಾವು ಹಿಡಿಬೇಕಂತ ಅವ್ರು ಕಾಯ್ತಾ ಇರೋದು.
ಪ್ರತಿ ಹಿಂದೆಯಿಂದ ಕಾಲ ಅವ್ರದ್ದು, ಅದನ್ನ ಅವರು ಬೆಳೆಸ್ತಾನೇ ಇದ್ದಾರೆ. ಪಾಪ ಒಳ್ಳೆಯವ್ರಿಗೂ ಅವರು ಕಲಿಸಿ ಅವ್ರನ್ನ ಬೆಳೆಸಿ ಪಾಪ ಒಳ್ಳೆಯವರೆಲ್ಲ ಕೆಟ್ಟದಾಗಿ ಮಾಡ್ತಾ ಇದ್ದಾರೆ. ಬೇರೆ ಧರ್ಮಗಳು ತುಂಬಾ ಇದಾವೆ, ನಮ್ಗಿಂತ ಹೌದು. population ಧರ್ಮಗಳೇ ಇದಾವೆ. ಇದೆ. ಹಿಂದೂಗಳು ನಮ್ಮ ಥರ್ಡೆಷ್ಟು ಇರೋ population ಧರ್ಮ ನಮ್ದು. ಇದೆ. ಯಾಕೆ ನಮ್ಮ ಹಿಂದೂಗಳ ಮೇಲೆ ಟಾರ್ಗೆಟ್ ಮಾಡೋದು? ಅವ್ರಿಗೇನು ಗೊತ್ತಾ, ನಾವು ಮುಂದೆ ಬೆಳೆದ್ಬಿಟ್ರೆ ಅವರು ಜನ ಇವಾಗ ಅವರು ಬಂದು ಅವಾಗಿಂದ ಹುಟ್ಟಿದಿಂದ ಏನೋ ಎಲ್ಲ ದೇಶನ ಹಿಡಿಬೇಕಂತ ಅವ್ರದ್ದು ಇದು ಪ್ಲಾನ್. ಇನ್ನೊಂದು ಇದು ಹಿಂದೂಗಳು ಸಹನಾಮೂರ್ತಿಗಳು ಏನೇ ಮಾಡೋದು ಸಹಿಸ್ಕೊಳ್ತಾರೆ ಅಂತ ಮನೋಧರ್ಮ ಇದೆಯಾ? ಆ ಧರ್ಮನೇ ಇಲ್ಲ ಅವರು. ಅವ್ರಿಗೇನು ಇದು ಧರ್ಮ ಅಂತ ಇಲ್ಲ ಅವ್ರಿಗೂ. ಅವರು ನಾವು ಚೆನ್ನಾಗಿದ್ದೀವ, ನಮ್ಮ ದೇಶ ಚೆನ್ನಾಗಿದೆಯಾ, ನಮ್ಮ ಜನ ಚೆನ್ನಾಗಿದ್ದಾರಾ, ನಮ್ಮ ಇದ್ರ ಚೆನ್ನಾಗಿದೆ, ಅದು ಮಾತ್ರ ನೋಡ್ತಾರೆ. ಎಲ್ಲರೂ ಬೇಕು. ನಾವು ನೋಡೋ ಮುಸ್ಲಿಮ್ ಇರಲಿ ಯಾರು ಎಲ್ಲ ಒಳ್ಳೆಯವರು ಕೆಟ್ಟವರು ಅಂತ ನೋಡ್ತೀವಿ. ಅವರು ಹಂಗಲ್ಲ. ಏನೇ ಒಳ್ಳೆಯವರು ಇದ್ರೂ ಅವ್ರ ಮನಸ್ಸಲ್ಲಿ ಒಂದು ಪಾಯಿಂಟ್ ಇದ್ದೇ ಇರ್ತದೆ. ಅವ್ರಿಗೂ ಬಂದು ಒಂದು ಪಾಯಿಂಟ್ ಇರ್ತದೆ. ಅವರು ಎಂಥ ಮುಸ್ಲಿಮ್ ಆಗಿರಲಿ ಅವ್ರದ್ದು ಒಂದು ಧರ್ಮ ಕಾಯ್ತಾ ಇದೆ. ನಾವೆಲ್ಲ ನಮ್ಮ ಧರ್ಮದಲ್ಲಿ ಯಾವನೋ ಸರಿಗಿಲ್ಲ ಅಂದರೆ ನೀನು ಸರಿಗಿಲ್ಲ ಹೋಗ ಉಗಿದ್ಬಿಟ್ಟು ಹೋಗ್ತೀವಿ. ಅವ್ರು ಹಂಗಲ್ಲ. ಅವ್ರ ಧರ್ಮ ಅವ್ನು ಸರಿಗಿಲ್ಲ ಅಂದ್ರೂ ಅವ್ರ ಧರ್ಮದಲ್ಲೂ ಅವನು ತಿರ್ಗಾ ಕರ್ಕೊಂಡ್ಬಂದು ಇಟ್ಕೊತಾರೆ. ಇವರು ಇಲ್ಲಿ ಅನ್ನ ನೀರು ಜಲ ಎಲ್ಲ ಕೊಡ್ಕೊಂಡು ನಮ್ಮ ಧರ್ಮದ ವಿರುದ್ಧ ನಮ್ಮ ದೇಶದ ವಿರುದ್ಧ ಮಾತಾಡ್ತಾರೆ ಅಂತ ಅವ್ರಿಗೆ ಹೇಳ್ತಾರೆ. ಅವರು ಒಳ್ಳೆಯವರೇ. ಇದುವರೆಗೂ ಅಂಥವರು ಇದ್ದೇ ಇದ್ದಾರೆ. ಇವಾಗಲೂ ಕೆಲವರು ಇದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಇದರಲ್ಲೂ ಬಂದು ಅಲ್ಲಿಂದ ಬಂದು ಇಲ್ಲಿ ಕಲ್ತ್ಕೊಡೋದೆ. ಇಲ್ಲಿರೋರು ಒಳ್ಳೆಯವರೇ. ಅಲ್ಲಿಂದ ಬಂದು ಎಲ್ಲ ಕಲಿಸಿ ಈ ಥರ ಅಂದ್ಬಿಟ್ಟು ಇವರು ಅದು ಮದ್ರಾಸಿ ಅದು ಇದು ಅಂದ್ಬಿಟ್ಟು ಹೇಳ್ಬಿಟ್ಟು ಇವ್ರಿಗೆಲ್ಲ ಪಬ್ಲಿಸಿಟಿ ಮಾಡಿ ಅವ್ರಿಗೆಲ್ಲ ಟ್ರೈನಿಂಗ್ ಕೊಟ್ಟು ಹಿಂಗೆ ಮಾಡೋದು, ಬೇರೆ ಏನಿಲ್ಲ. ಇಲ್ಲಿರೋ ಜನ ಬಂದು ನಮ್ಮ ಇದರಲ್ಲೇ ಬರ್ತಾರೆ. ಆದರೆ ಅಲ್ಲಿಂದ ಬಂದು ತಿರ್ಗಾ ಇವ್ರಿಗೆ ಮೈಂಡ್ ವಾಶ್ ಮಾಡ್ತಾರೆ. ಬೇರೆ ಧರ್ಮಗಳು ನಮ್ಮ ಧರ್ಮದಲ್ಲಿ ಯಾಕಿಲ್ಲ? ನಮ್ಮವ್ರಿಗೆ ಬುದ್ಧಿ ಇಲ್ಲ. ನಮ್ಮವ್ರಿಗೆ ಯಾರು ಇವಾಗ ನಾವೇಲಿಲ್ವಾ, ಒಳ್ಳೆಯವನಂದ್ರೆ ಅವ್ರು ಒಳ್ಳೆಯವನ ಜೊತೆಲಿ ಹೋಗ್ತೀವಿ. ನಮ್ಮವರು ಕೆಟ್ಟವನಂದ್ರೆ ಕೆಟ್ಟವನ್ ಬಿಟ್ಬಿಡ್ತೀವಿ. ಅವ್ರು ಕೆಟ್ಟವರು ಇಟ್ಕೊಡ್ತಾರೆ, ಒಳ್ಳೆಯವರು ಇಟ್ಕೊಡ್ತಾರೆ. ನಾಳೆ ದಿವಸ ಒಳ್ಳೆಯವನ್ ಬಿಟ್ಬಿಡ್ತಾರೆ, ಕೆಟ್ಟವನ್ ಇಟ್ಕೊತಾರೆ ಪಕ್ಕದಲ್ಲಿ. ಅಂಥ ಜನ ಪರಿಸ್ಥಿತಿಗೆ ನಮ್ಮವರೇ ಕಾರಣ. ನಮ್ಮವರೇ ಕಾರಣ. ನಮ್ಮವ್ರು ಕರೆಕ್ಟ್ ಆಗಿದ್ದಿದ್ರೆ, ನಮ್ಮ ಹಿಂದೂವ್ರು ಕರೆಕ್ಟ್ ಆಗಿದ್ದರೆ ಅವರು ಇಷ್ಟು ಬರೋದಕ್ಕೆ ಚಾನ್ಸೇ ಇಲ್ಲ. ಅವ್ರು ಏನನ್ನ ನಮ್ಮ ನ್ಯಾಯ ಧರ್ಮ ನೋಡ್ತಾರಾ? ಇವಾಗ ಅಲ್ಲಿ ನೋಡ್ತಾ ಇದ್ರಾ? ಇವಾಗ ಪಾಪ ಅಪಾವಿ ಬಂದಿದ್ದಾರೆ, ಅವ್ರಿಗೆ ಹೊಡಿತಾ ಇದೀವಿ ಅಂತ ನೋಡಿದ್ರೆ ಯಾರನ್ನ ಒಬ್ಬರು ಮುಲಾಜಿಲ್ದಂಗೆ ಹೊಡೆದು ಸಾಯಿಸಿದ್ರು. ಯಾರನ್ನ ಒಬ್ಬರು ಬಂದು ಅದರಲ್ಲಿ ಅವ್ನ ಗ್ಯಾಂಗಲ್ಲು, ನಮ್ಮ ಗ್ಯಾಂಗಲ್ಲಿ ಯಾರನ್ನ ಒಬ್ಬರು ಬಂದರೆ ಪಾಪ ಬಿಟ್ಬಿಡ ಅವನ್ನ, ಯಾರನ್ನ ಹೊಡಿತಾ ಇದ್ರು ಪಾಪ ಬಿಟ್ಬಿಡ ಒಂದು ಎರಡೇಟ್ ಅದ್ರಂದ್ರೆ ಅವ್ರು ಬಿಡ್ತಾರಾ? ಇಲ್ಲ. ಅದೇ ಒಂದು ನಮಗೂ ಅವ್ರಿಗೂ ವ್ಯತ್ಯಾಸ ಇರೋದು ಅದು ಒಂದೇ. ಪರಿಸ್ಥಿತಿ ನೋಡಿದ್ರೆ 20% ಇರೋ ಜನ ಈಗ ನಮ್ಮಲ್ಲಿರೋ 100 ಕೋಟಿ ಜನನ ಕಂಟ್ರೋಲ್ ಮಾಡ್ತಾರೆ ಅನಿಸ್ತಾ ಇದೆಯಾ? ಹಾಂ, ಅನಿಸ್ತದೆ. ಇವಾಗ ಬರ್ತಾ ಇದ್ದಾರೆ ನಮ್ಮ ಜನ ಎಲ್ಲ. ಇಷ್ಟು ದಿನ ಬಂದಿಲ್ಲ. ಇವಾಗ ಯಾವಾಗ ಈ ಮೋದಿ ಸ್ಟಾರ್ಟ್ ಮಾಡಿರೋದು, ಇವಾಗ ಒಬ್ಬೊಬ್ಬರ ಬರ್ತಾರೆ ನಮ್ಮ ಜನ. ಇವಾಗ ಎದ್ದಿರೋದು, ಅದು ಮುಂಚೆ ಯಾರೂ ಎದ್ದಿಲ್ಲ. ಈ ನಡುವೆ ಈ 10 ಇಯರ್ಸಿಂದ ಪರ್ಸೆಂಟೇಜ್ ರೈಸ್ ಆಗ್ತಾಯಿದೆ. ಈ 10 ವರ್ಷದಿಂದ 10 ವರ್ಷಕ್ಕೆ ಮುಂಚೆ ಎಲ್ಲ ನಮ್ಮ ಜನ ಎಲ್ಲ ಬಂದು ಕೆಳಗಡೆ ಇದ್ದರು. ಇವಾಗ ನಮ್ಮ ಜನ ಎಲ್ಲ ರೈಸ್ ಆಗ್ತಾಯಿದ್ದಾರೆ. ಇದೇ ಥರ ಮಾಡ್ಕೊಂಡು ಹೋದರೆ ಇನ್ನು ನಮ್ಮದು ಹಿಂದೂ ಧರ್ಮನ ಮುಂದೆ ಹರಿಸ್ಕೋಬೋದು. ವಾರ್ನಿಂಗ್ ಕೊಡೋದಾದ್ರೆ ಏನು ಹೇಳ್ತೀವಿ? ವಾರ್ನಿಂಗ್ ಏನು ಅವ್ರಿಗೆ? ಅವರು ಏನಿದ್ರು ನಮ್ಮ ಹ್ಯಾಂಡ್ ಓವರಲ್ಲಿ ತರಿಸ್ಬೇಕು. ನೆಕ್ಸ್ಟು ನಮ್ಮ ಇದರಲ್ಲಿ ಇರಬೇಕು. ನೆಕ್ಸ್ಟ್ ಅದೇ ಫಸ್ಟ್ ವಾರ್ನಿಂಗ್. ಎಲ್ಲ ಕಿತ್ಕೊಂಡು ನಮ್ಮ ಇದ್ರ ಥರ ನಡ್ಸ್ಕೋಬೇಕು. ನೆಕ್ಸ್ಟ್ ಅವರು ಇದರಲ್ಲಿ ಬಿಡಬಾರ್ದು. ಅದೇ ಮೈನ್.